ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನದ ಉಗ್ರ ಕೃತ್ಯವನ್ನ ವಿಶ್ವದ ಮುಂದಿಡುವುದಕ್ಕೆ ಸರ್ವಪಕ್ಷ ಸಂಸದರ 7 ನಿಯೋಗಗಳ ರಚನೆ ಮಾಡಲಾಗಿದೆ. ಅಮೆರಿಕಕ್ಕೆ ಶಶಿ ತರೂರ್ ನೇತೃತ್ವದಲ್ಲಿ ನಿಯೋಗ ತೆರಳಲಿದೆ. ಯಾವ್ಯಾವ ನಿಯೋಗ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೂರ್ವ ಯುರೋಪ್ಗೆ ಬೈಜಯಂತ್ ಪಾಂಡಾ ನೇತೃತ್ವದ ನಿಯೋಗ ನೋಡಿ. ಸಂಸದರ 7 ನಿಯೋಗದಲ್ಲಿ ಯಾವ್ಯಾವ ಸದಸ್ಯರಿದ್ದಾರೆ ಅಂತ. ಬೈಜಯಂತ್ ಪಾಂಡಾ ಪೂರ್ವ ಯುರೋಪ್ ರಾಷ್ಟ್ರಗಳಿಗೆ ಇವರು ತೆರಳುತ್ತಾರೆ. ಅಲ್ಲಿ ಪಾಕಿಸ್ತಾನದ ಕುತಂತ್ರದ ಕುರಿತಂತೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾರೆ. ಇನ್ನು ಸಂಜಯ್ ಝಾ ಆಗ್ನೇಯ ಏಷ್ಯಾ ರಾಷ್ಟ್ರಗಳನ್ನ ಇವರು ಕವರ್ ಮಾಡ್ತಾರೆ. ಇನ್ನು ರವಿಶಂಕರ್ ಪ್ರಸಾದ್ ನೇತೃತ್ವದ ನಿಯೋಗ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ತೆರಳುತ್ತೆ. ಇನ್ನು ಸುಪ್ರಿಯಾ ಸುಳೆ ಪಶ್ಚಿಮ ಏಷ್ಯಾ ದೇಶಗಳಿಗೆ ಇವರ ನಿಯೋಗ ಭೇಟಿ ಕೊಡುತ್ತೆ. 7 ಸಂಸದರ ಒಳಗೊಂಡಂತಹ ನಿಯೋಗ ಇದು. ಇನ್ನು ಶ್ರೀಕಾಂತ್ ಶಿಂದೆ ಆಫ್ರಿಕನ್ ದೇಶಗಳಿಗೆ ಭೇಟಿ ಕೊಡ್ತಾರೆ ಸಂಪೂರ್ಣ ಸಾಕ್ಷಿ ಆಧಾರಗಳ ಜೊತೆಗೆ. ಇನ್ನು ಶಶಿ ತರೂರ್ ಅವರ ನೇತೃತ್ವದ ತಂಡ ಅಮೆರಿಕ ತೆರಳುತ್ತೆ. ಈ ರೀತಿ ಒಬ್ಬೊಬ್ಬರಿಗೆ ಜವಾಬ್ದಾರಿಯನ್ನ ವಹಿಸಿರುವಂಥದ್ದು 7 ಸಂಸದರ ನಿಯೋಗ. ಪ್ರತಿಯೊಂದು ಭಾಗವನ್ನ ಕೂಡ ಕವರ್ ಮಾಡ್ತಾರೆ. ಬೇರೆ ಬೇರೆ ರಾಷ್ಟ್ರಗಳಿಗೆ ತೆರಳುತ್ತಾರೆ. ಅಲ್ಲಿ ಪಾಕ್ ಯಾವ ರೀತಿ ಅಪ್ರಚೋದಿತ ದಾಳಿಯನ್ನ ನಡೆಸ್ತು, ಯಾವ ರೀತಿ ಕುತಂತ್ರವನ್ನ ಮಾಡ್ತು, ಯಾವ ರೀತಿ ಉಗ್ರರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ, ಉಗ್ರರನ್ನ ಬೆಳೆಸೋದಕ್ಕೆ ಪಾಕ್ ಯಾವ ರೀತಿ ಪ್ರಯತ್ನವನ್ನ ಮಾಡ್ತಾ ಇದೆ, ಮತ್ತೆ ಅವರಿಗೆ ವಸತಿ ಆಗ್ಲಿ ಆಹಾರ ಆಗ್ಲಿ ನೆಲೆಗಳನ್ನ ಕೊಡ್ತಾ ಇದೆ, ಜೊತೆಗೆ ಈ ಯುದ್ಧದ ಸಂದರ್ಭದಲ್ಲಿ ಆದಂತಹ ಒಂದಷ್ಟು ವಿಚಾರದ ಕುರಿತಂತೆ ಸಾಕ್ಷಿ ಆಧಾರಗಳ ಜೊತೆಯಲ್ಲಿ ಅವರ ಮುಂದಿಟ್ಟು ಸಂಪೂರ್ಣ ಮಾಹಿತಿಯನ್ನ ನೀಡಲಿದೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ ಶಶಿ ತರೂರ್. ಟ್ವೀಟ್ ಮೂಲಕ ಧನ್ಯವಾದವನ್ನ ತಿಳಿಸಿದ್ದಾರೆ. ನಿಯೋಗಕ್ಕೆ ನೇತೃತ್ವ ನೀಡಿದ್ದಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ಶಶಿ ತರೂರ್. ದೇಶದ ಹಿತಾಸಕ್ತಿಗೆ ನನ್ನ ಪಾತ್ರ ಅಗತ್ಯ ಇದ್ರೆ ನಾನು ಬೇಡ ಎನ್ನಲು ಸಾಧ್ಯವೇ ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಅವರು ಮಾಡಿರುವಂತಹ ಟ್ವೀಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಐ ಆಮ್ ಹಾನರ್ಡ್ ಬೈ ದ ಇನ್ವಿಟೇಷನ್ ಆಫ್ ದ ಗವರ್ಮೆಂಟ್ ಆಫ್ ದ ಇಂಡಿಯಾ. ಅಂದ್ರೆ ಇದಕ್ಕೆ ತುಂಬಾ ಖುಷಿಯನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ ಅವರು. ದೇಶದ ಹಿತಾಸಕ್ತಿಗೆ ನನ್ನ ಪಾತ್ರ ಅಗತ್ಯ ಇದೆ ಅಂತ ಆದ್ರೆ ನಾನು ಬೇಡ ಅನ್ನೋದಕ್ಕೆ ಹೇಗೆ ಸಾಧ್ಯ ಅಂತ ಟ್ವೀಟ್ ಮಾಡಿದ್ದಾರೆ. ಈಗ ತಾನೇ ನಾವು ಗಮನಿಸಿದ್ವಿ ಯಾರ್ಯಾರು ಇದ್ರು ನಿಯೋಗದಲ್ಲಿ ಅಂತ. ಶಶಿ ತರೂರ್ ಅವರ ನೇತೃತ್ವದ ನಿಯೋಗ ಕೂಡ ಅಮೆರಿಕವನ್ನ ತೆರಳಲಿದೆ. ಅಮೆರಿಕಕ್ಕೆ ತೆರಳಿ ಈ ಯುದ್ಧದ ಕುರಿತಾದಂತೆ ಮತ್ತೆ ಪಾಕ್ನ ಕುತಂತ್ರದ ಕುರಿತಾದಂಥ ಸಂಪೂರ್ಣ ಮಾಹಿತಿಯನ್ನ ನೀಡಲಿದೆ. ಇನ್ನು ವಿದೇಶಗಳಿಗೆ ನಿಯೋಗ ತೆರಳುವುದಕ್ಕೆ ಕೇಂದ್ರ ಸರ್ಕಾರ ಒಂದು ಲೀಸ್ಟ್ ಅನ್ನ ಬಿಡುಗಡೆ ಮಾಡಿದೆ. ಈಗ ತಾನೇ ನೋಡಿದ್ವಿ ಯಾರ್ಯಾರು ಇದ್ರು ಆ ಲೀಸ್ಟ್ ನಲ್ಲಿ ಅಂತ. ಕೇಂದ್ರ ಸರ್ಕಾರದ ಲೀಸ್ಟ್ಗೆ ಜೈರಾಮ್ ರಮೇಶ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಕೊಟ್ಟಿರುವಂತಹ ಪಟ್ಟಿಯೇ ಬೇರೆ ಅಂತ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಕಾಂಗ್ರೆಸ್ ನಾಯಕರ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ನೀವು ಟ್ವೀಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆನಂದ್ ಶರ್ಮಾ, ಗೌರವ್ ಗೊಗೊಯ್, ನಾಸಿರ್ ಹುಸೇನ್, ರಾಜಾ ಬ್ರಾರ್ ಹೆಸರು ಇರುವಂತಹ ಪಟ್ಟಿಯನ್ನ ಕಾಂಗ್ರೆಸ್ ನೀಡಿತ್ತು. ಆದರೆ ಅವರು ಬಿಡುಗಡೆ ಮಾಡಿರುವಂತಹ ಲೀಸ್ಟೇ ಬೇರೆ ಇದೆ, ನಾವು ಕೊಟ್ಟಿರುವಂತಹ ಲೀಸ್ಟೇ ಬೇರೆ ಇದೆ ಅಂತ ಕೇಂದ್ರ ಸರ್ಕಾರದ ಲೀಸ್ಟ್ಗೆ ಜೈರಾಮ್ ರಮೇಶ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಎಲ್ರಿಗೂ ಕೇಳಿದ್ರಿ ಯಾರ್ಯಾರು ನಿಯೋಗವನ್ನ ಯಾವ್ಯಾವ ನಿಯೋಗ ತೆರಳಬೇಕು, ಯಾರ್ಯಾರು ಇರಬೇಕು, ಯಾರ ಮಧ್ಯಸ್ಥಿಕೆಯಲ್ಲಿ ಇದೆಲ್ಲ ನಡಿಬೇಕು ಅನ್ನುವಂಥ ಕುರಿತಂತೆ ಎಲ್ಲದೂ ಕೂಡ ಚರ್ಚೆ ಆಯಿತು. ನಾವೊಂದು ಲೀಸ್ಟ್ ಅನ್ನು ಕೂಡ ಕೊಟ್ಟಿದ್ವಿ. ಆದ್ರೆ ಆ ಲೀಸ್ಟ್ ಬೇರೆಯೇ ಇದೆ, ಬಿಡುಗಡೆ ಆಗಿರುವಂತಹ ಲೀಸ್ಟ್ ಬೇರೆಯೇ ಇದೆ ಅಂತ ಜೈರಾಮ್ ರಮೇಶ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಒಂದು ಕಡೆ ಈಗಾಗಲೇ ನಿಯೋಗ ಕೂಡ ರಚನೆ ಆಗಿದೆ, ನಿಯೋಗ ಕೂಡ ತೆರಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನೊಂದು ಕಡೆ ಪಾಕಿಸ್ತಾನ ನಮ್ಮ ನೂರ್ಖಾನ್ ಏರ್ಬೇಸ್ ಮೇಲೆ ದಾಳಿ ಆಗಿರೋದು ನಿಜ ಅಂತ ಒಪ್ಕೊಂಡಿದೆ. ಓವರ್ ಆಲ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಹರೀಶ್. ಹೌದು ಮಧು ನಾಗರಾಜ್, ಬಹು ಮುಖ್ಯವಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಕದನ ವಿರಾಮ ಘೋಷಣೆಯಾಗಿ 6-7 ದಿನಗಳು ಕಳೀತಾ ಇರುವಂತಹದ್ದು. ಇಂಥ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಈ ಒಂದು ಕುತಂತ್ರ ಬುದ್ಧಿ ಏನಿದೆ, ಬಹು ಮುಖ್ಯವಾಗಿ ಉಗ್ರವಾದವನ್ನು ಹೇಗೆ ಪೋಷಣೆಯನ್ನ ಮಾಡ್ತಾ ಇದೆ, ಮತ್ತೆ ಅಲ್ಲಿನ ಸರ್ಕಾರ ಹಾಗೂ ಉಗ್ರರಿಗೂ ಇರತಕ್ಕಂಥ ನಂಟೇನು ಅನ್ನುವಂಥದ್ದು ಇಡೀ ಜಗತ್ತಿಗೆ ತೋರಿಸಬೇಕಾಗಿದೆ. ಹಾಗಾಗಿ ಭಾರತ ಒಂದು ಈ ನಿಯೋಗದ ಮೂಲಕ ತನ್ನ ಸಂಸದರನ್ನ ಕಳಿಸುವ ಮೂಲಕ ವಿಶ್ವಕ್ಕೆ ತಿಳಿಸುವಂತ ಪ್ರಯತ್ನವನ್ನ ಈಗ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅಂತಾರಾಷ್ಟ್ರೀಯ
ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾಗಿದೆ. ಒಂದು ಕಡೆ ಪಾಕಿಸ್ತಾನ ತನ್ನನ್ನು ತಾನು ಸಂತ್ರಸ್ತ ದೇಶ ಅಂತ ಕರೆಸ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ, ಮತ್ತೆ ಬಿಂಬಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಯಾಕಂತಂದ್ರೆ ಭಾರತದಲ್ಲಿ ಆಗಿರ್ತಕ್ಕಂಥ ಉಗ್ರ ಕೃತ್ಯಗಳಿಗೂ ಪಾಕಿಸ್ತಾನಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತಾ ಇದೆ. ಜೊತೆಗೆ IMF ನಿಂದ ಹಣವನ್ನು ಕೂಡ ಪಡ್ಕೊಂಡಿರುವಂತಹದ್ದು. ಈಗ ಭಾರತ ಕೂಡ ಇದನ್ನ ಹೇಳಬೇಕಾಗುತ್ತೆ ಜಗತ್ತಿಗೆ, ಪಾಕಿಸ್ತಾನಕ್ಕೂ ಮತ್ತು ಉಗ್ರ ಸಂಘಟನೆಗಳಿಗೂ ಇರುವ ನಂಟೇನು, ಮತ್ತೆ IMF ಹಣವನ್ನ ಪಾಕಿಸ್ತಾನಕ್ಕೆ ಯಾಕೆ ಕೊಡಬಾರದು, ಮತ್ತೆ ಪಾಕಿಸ್ತಾನಕ್ಕೆ ಕೊಟ್ಟಂತ IMF ಹಣದಿಂದ ಹೇಗೆ ಉಗ್ರ ಸಂಘಟನೆಗಳಿಗೆ ಆ ಹಣ ಹೋಗ್ತಿದೆ, ಮತ್ತೆ ಉಗ್ರ ಸಂಘಟನೆಗಳಿಗೆ ಹೇಗೆ ಪೂರಕವಾಗಿ ಅಲ್ಲಿನ ಸೇನೆ ಹಾಗೂ ಸರ್ಕಾರ ನಿಂತಿದೆ ಅನ್ನುವಂಥದ್ದನ್ನು ಇಡೀ ಜಗತ್ತಿಗೆ ತೋರಿಸಬೇಕಾಗಿದೆ. ಹಾಗಾಗಿ ಭಾರತದ ಸರ್ವ ಪಕ್ಷಗಳ ಸಂಸದರು 7 ಜನ ಸಂಸದರನ್ನ ಈಗ ಕೇಂದ್ರ ಸರ್ಕಾರ ಆಯ್ಕೆಯನ್ನ ಮಾಡಿದೆ. ಈ ಎಲ್ಲ ಸಂಸದರು ಕೂಡ ಬೇರೆ ಬೇರೆ ದಿಕ್ಕುಗಳ ದೇಶಗಳಿಗೆ ತೆರಳಿ ಅಲ್ಲಿನ ರಾಜತಾಂತ್ರಿಕರ ಜೊತೆಗೆ ಮಾತುಕತೆಯನ್ನ ಮಾಡಿ ಪಾಕಿಸ್ತಾನ ಹೇಗೆ ಕುತಂತ್ರವನ್ನ ಭಾರತದ ವಿರುದ್ಧ ಮಾಡ್ತಿದೆ, ಜೊತೆಗೆ ಭಾರತದಲ್ಲಿ ಶಾಂತಿ ಕದಡಲಿಕ್ಕೆ ಯಾವ ರೀತಿಯಾದಂತಹ ತಂತ್ರವನ್ನ ಮಾಡ್ತಿದೆ ಉಗ್ರ ಸಂಘಟನೆಗಳನ್ನ ಬಳಸ್ಕೊಂಡು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೇಳುವಂತ ಪ್ರಯತ್ನವನ್ನ ಭಾರತದ ಸಂಸದರು ಮಾಡ್ತಾರೆ. ಜೊತೆಗೆ ಬಹು ಮುಖ್ಯವಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಯಾಕೆ ಮಾಡಬೇಕಾಯಿತು, ಭಾರತ ಪಾಕಿಸ್ತಾನದಲ್ಲಿನ ಉಗ್ರ ನೆಲೆಗಳನ್ನ ಯಾಕೆ ನಾವು ಧ್ವಂಸ ಮಾಡಬೇಕಾಯಿತು ಅನ್ನುವಂಥದ್ದನ್ನ ಈ ಸಂಸದರ ಮೂಲಕ ಹೇಳಿಸುವಂತ ಪ್ರಯತ್ನ. ಬಹು ಮುಖ್ಯವಾಗಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಒಂದು ಏಟನ್ನ ಕೊಡಬೇಕು, ಮತ್ತೆ ಪಾಕಿಸ್ತಾನ ಹೇಗೆ ಉಗ್ರ ಪೋಷಕ ದೇಶ ಅನ್ನುವಂಥದ್ದನ್ನ ತಿಳಿಸಬೇಕು ಅನ್ನುವಂಥದ್ದನ್ನ, ಸತ್ಯ ಹೇಳಬೇಕು ಅನ್ನುವಂಥದ್ದನ್ನ ಈ ಒಂದು ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಿರುವಂತಹದ್ದು. ಇಲ್ಲಿ ಒಂದು ಸಮಸ್ಯೆ ಎದುರಾಗಿರುವಂತಹದ್ದು ಮತ್ತೆ ರಾಜಕೀಯ ಟೀಕೆಗೂ ಕೂಡ ಕಾರಣ ಆಗ್ತದೆ. ಏನು ಅಂತಂದ್ರೆ ಕಾಂಗ್ರೆಸ್ ಒಂದು ಸಂಸದರ ಪಟ್ಟಿಯನ್ನ ಕೊಟ್ಟಿತ್ತು, ಅಂದ್ರೆ ಸರ್ವ ಪಕ್ಷಗಳ ಒಂದು ನಿಯೋಗ ಹೋಗ್ತಿದೆ ಅಂತಂದಾಗ ಕಾಂಗ್ರೆಸ್ ತನ್ನ ಯಾರು ನಮ್ಮ ಸಂಸದರು ಹೋಗ್ಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ಪಕ್ಷ ನಿರ್ಧಾರವನ್ನ ಮಾಡಬೇಕಾಗತ್ತೆ. ಹೀಗಾಗಿ 4 ಸಂಸದರ ಹೆಸರನ್ನ ಕೊಟ್ಟಿತ್ತು. ಒಂದು ಆನಂದ್ ಶರ್ಮಾ ಅವರು, ಮತ್ತೆ ನಾಸಿರ್ ಹುಸೇನ್, ಜೊತೆಗೆ ಗೌರವ್ ಗೊಗೊಯ್, ಮತ್ತೆ ರಾಜಾ ಬ್ರಾರ್. ಈ 4 ಸಂಸದರ ಹೆಸರನ್ನ ಕಾಂಗ್ರೆಸ್ ಪಕ್ಷ ಕಳಿಸಿತ್ತು. ಆದ್ರೆ ಈ 4 ಹೆಸರನ್ನ ಪಕ್ಕಕ್ಕೆ ತಳ್ಳಿ ಈಗ ಶಶಿ ತರೂರ್ ಅವರ ಹೆಸರನ್ನ ಕೇಂದ್ರ ಸರ್ಕಾರ ಆ ಒಂದು ಕಾಂಗ್ರೆಸ್ನ ಸಂಸದರ ಲಿಸ್ಟ್ ನಲ್ಲಿ ಸೇರಿಸಿರುವಂತಹದ್ದು. ಇದು ಈಗ ಕಾಂಗ್ರೆಸ್ ಪಕ್ಷದ ಕೆಂಗಣ್ಣಿಗೆ ಗುರಿ ಆಗ್ತಿದೆ. ಯಾಕಂದ್ರೆ ಶಶಿ ತರೂರ್ ಈಗ ಕಾಂಗ್ರೆಸ್ ನಿಂದ ಒಂದು ಕಾಲು ಹೊರಗೆ ಇಟ್ಟಂತೆ ಕಾಣಿಸ್ತಾ ಇದೆ. ಬಿಜೆಪಿಯನ್ನ ಹೊಗಳುತ್ತಾ ಇದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಎಲ್ಲಾ ಸಂದರ್ಭದಲ್ಲೂ ಕೂಡ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಅವರ ಆಯ್ಕೆ ಮಾಡುವ ಮೂಲಕ ಬಿಜೆಪಿ ರಾಜಕೀಯ ಮಾಡ್ತಿದೆ ಅನ್ನುವಂಥದ್ದನ್ನ ಈಗ ಕಾಂಗ್ರೆಸ್ ಆರೋಪವನ್ನ ಮಾಡ್ತಿದೆ. ಮಧು ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.